ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷ ಕೆರಿಯರ್ ಯೂಟ್ಯೂಬ್ ಚಾನಲ್. ಮೊನ್ನೆ ಒಂದು ವಿಡಿಯೋ ಕೂಡ ಹಾಕಿದ್ದೆ. ಯಾವ್ದೋ ಆಟೋ ಡ್ರೈವರ್ಗೆ ಹೊಡೆದ್ರಲ್ಲ ಪ್ಯಾಸೆಂಜರ್, ಅದ್ರ ವಿಡಿಯೋ ನಾನು ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿ ಹಾಕಿದ್ದೀನಿ. ಇಲ್ಲಿ ತಪ್ಪು ಆಗಿರತಕ್ಕಂಥದ್ದು ಪ್ಯಾಸೆಂಜರ್ದು. ಏಜ್ ಆಗಿರ್ತಕ್ಕಂಥ ವ್ಯಕ್ತಿಗೆ ಹೊಡೆದಿದ್ದಾರೆ. ಏನೇ ಆದ್ರೂ ಆ ವ್ಯಕ್ತಿಗೆ ಶಿಕ್ಷೆ ಆಗ್ಲೇಬೇಕು. ಯಾರೇ ಆಗ್ಲಿ ಕಾನೂನ ಕೈ ತಗೋಬಾರ್ದು. ಅವನ ಕೈ ತಗೊಂಡು ಹೊಡೆದಿರೋದ್ರಿಂದ ಅವ್ರ ಶಿಕ್ಷೆ ಆಗ್ಲೇಬೇಕು. ಪಾಪ ವ್ಯಕ್ತಿಗೆ ಕನಿಕರ ತೋರಿಸಿ ನಾನು ಅಯ್ಯೋ ಪಾಪ ಅಂತ ಕೂಡ ವಿಡಿಯೋ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿ ಹೇಳಿದ್ದೀನಿ. ಲಾಸ್ಟ್ ಅಲ್ಲಿ ಕೂಡ ಹೇಳ್ತಾ ಇದ್ದೆ, ನಿಮ್ಮ ಆಟೋ ಡ್ರೈವರ್ಗಾದ್ರೆ ಒಂದು ನ್ಯಾಯ, ಅದೇ ಬೈಕ್ ಟ್ಯಾಕ್ಸಿ ರೈಡರ್ಸ್ ಆದ್ರೆ ಇನ್ನೊಂದು ನ್ಯಾಯ. ಅವ್ರಿಗೆ ಏನಾದ್ರು ಆದ್ರೆ ಹೆಚ್ಚು ಕಮ್ಮಿ ಆದ್ರೆ ಅಷ್ಟು ಬೇಗ ನೀವು ವೈರಲ್ ಮಾಡ್ತೀರಾ. ಅದೇ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ನೀವು ಎಷ್ಟೋ ತೊಂದರೆ ಕೊಟ್ಟಿದ್ದೀರಾ, ಎಷ್ಟು ಕೆಟ್ಟ ಪದಗಳು ಯೂಸ್ ಮಾಡಿದಿರಾ, ಕೆಲವು ಕಡೆ ಹೊಡೆದಿದ್ದೀರಾ. ಇದನ್ನೆಲ್ಲ ಯಾಕೆ ಹೈಲೈಟ್ ಮಾಡಲ್ಲ ಅಂತ ಕೂಡ ನಾನು ಮೆನ್ಷನ್ ಮಾಡಿ ಹೇಳಿದ್ದೀನಿ. ಅಲ್ಲಿ ಕ್ಲಿಯರ್ ಕಟ್ ಆಗಿ ಎರಡು ಕಡೆ ಹೇಳಿದ್ದೀನಿ. ಆದ್ರೆ ಯಾರೋ ಒಬ್ಬ ವಿಡಿಯೋ ಆಟೋ ಡ್ರೈವರ್ ನನ್ನ ವಿಡಿಯೋನ ತಗೊಂಡು ಫೇಸ್ಬುಕ್ ಅಲ್ಲಿ ಎಡಿಟ್ ಮಾಡಿ ಹಾಕೊಂಡು ನಾನು ಏನ್ ಕೆಟ್ಟದಾಗಿ ಮಾತಾಡಿದೀನಿ ಅಂತಾರ ಅದನ್ನ ಪರಿವರ್ತನೆ ಎಡಿಟ್ ಮಾಡ್ಬಿಟ್ಟು ನನಗೆ ಬೆದರಿಕೆ ಆಗ್ತಾ ಇದಾರೆ. ಆ ವಿಡಿಯೋ ಕೂಡ ಹಾಕ್ತೀನಿ, ನೋಡಿ ಸ್ನೇಹಿತರೆ. ಅರುಣ್ ಅಂದ್ಬಿಟ್ಟು ಅರಸೀಕೆರೆ ಅವನು ಯೂಟ್ಯೂಬ್ ಚಾನಲ್ ಮಾಡ್ತವನೆ. ಇವನು ಲೈಕ್ ಕಮೆಂಟ್ಗೋಸ್ಕರ ಯೂಟ್ಯೂಬ್ ಚಾನಲ್ ಮಾಡ್ತವನೆ. ನಮ್ಮ ಆಟೋ ಡ್ರೈವರ್ನ ಪ್ರತಿ ಒಬ್ಬರು ಪ್ರತಿ ಒಂದೊಂದು ವಿಡಿಯೋನು ನೆಗೆಟಿವ್ ಆಗೇ ತೋರಿಸ್ತವನೆ. ಅವನು ರಾಪಿಡೋ ಬೈಕ್ ಟ್ಯಾಕ್ಸಿ ಅವನು ಏನಿದ್ದಾನೆ, ಆ ಕಂಪ್ನಿಯನ್ನು ಏನಾದ್ರೂ ಇವನ್ಗೆ ಲಂಚ ಗಿಂಚ ಕೊಟ್ಟಿದ್ದಾನ ಏನೋ ಗೊತ್ತಿಲ್ಲ, ಇವನು ಅವ್ನಿಗೆ ಬಕೆಟ್ ಹಿಡಿತಿದ್ದಾನ ಗೊತ್ತಿಲ್ಲ. ಆಟೋ ಡ್ರೈವರ್ಗಳು ಕಸ್ಟಮರ್ಗೆ ನಾವೇ ಹೊಡೆದಿದ್ದೀವಿ ಅಂತ ಆಟೋ ಡ್ರೈವರ್ಗಳಿಗೆ ಅವನ ಹತ್ರ ವಿಡಿಯೋಗಳು ಇದೆ ಅಂತ ಆಟೋದವ್ರಿಗೆ ಟಾರ್ಗೆಟ್ ಮಾಡ್ತಾನೆ. ಮೊನ್ನೆ ಯಾರೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ನಿಗೇನೋ ವಿಡಿಯೋ ಬೇಕೇನೋ, ಅವನೇನೋ ಮಾಡ್ಕೊಂಡಂದ್ರೆ ನಿಮ್ ಆಟೋದವ್ರು ಏನು ಕರೆಕ್ಟ್ ಆಗಿದ್ದೀರಿ ಅಂದ್ರೆ, ನೋಡು ನಮ್ಮ ಆಟೋದವ್ರು ಕರೆಕ್ಟ್ ಆಗಿ ಅವ್ರೆ, ಯಾರೋ ಒಬ್ಬ ಮಾಡ್ಬೋದು ಸರಿಯಾ, ಅವ್ನಿಗೆ ಹಿಡ್ಕೊಂಡ್ ಪ್ರಶ್ನೆ ಮಾಡು. ನಾವ್ ಕೂತಿರೋದು ಇಲ್ಲಿ, ಕಸ್ಟಮರ್ ಎಲ್ಲಿ ಕೂತ್ಕೋತಾರೆ ಹೇಳು, ಅಲ್ಲಿ ಕೂತ್ಕೋತಾರೆ. ನೀನು ಏನೇನೋ ಊಹೆ ಮಾಡ್ಕೊಂಡ್ ಮಾತಾಡ್ಬೇಡ. ನೀನ್ ಅದಾಗಿದ್ರೆ ಕರೆಕ್ಟ್ ಆಗಿ ಮಾತಾಡು. ನಾವು ಬೇರೆ ಬೇರೆ ಮಾತುಗಳು ಮಾತಾಡಲ್ಲ. ನೀನ್ ಇದೇ ಲಾಸ್ಟ್ ವಿಡಿಯೋ, ನೀನ್ ಏನಾರ ಮತ್ತೆ ವಿಡಿಯೋ ಮಾಡಿದ್ರೆ ಮತ್ತೆ ನಾನ್ ನಿಮ್ಗೆ ಟ್ಯಾಗ್ ಮಾಡಿ ಪ್ರತಿ ಒಂದ್ ವಿಡಿಯೋನು ಮಾಡಿ ನಿನ್ಗೆ, ಈ ಸತಿ ನಾವ್ ಇಬ್ರು ಮಾಡ್ತಿದೀವಿ, ನೆಕ್ಸ್ಟ್ ಸತಿಗೆ ಸಂಘಟನೆ ಅಧ್ಯಕ್ಷರುಗಳು ಕರ್ಕ ಬಂದಿ ವಿಡಿಯೋ ಮಾಡಿ ನಿನ್ಗೆ ಚೀಮಾರಿ ಹಾಕೋದಂತೂ ಗ್ಯಾರಂಟಿ. ನೀನ್ ಏನಕ್ಕೆ ವಿಡಿಯೋ ಮಾಡ್ತಿದ್ಯಾ ಅಂತ ಅರ್ಥ ಆಯ್ತಲ್ಲ. ಲೈಕ್ ಕಮೆಂಟ್ಗೋಸ್ಕರ ಮಾಡ್ತಿದ್ಯಾ, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ಒಂದು ಏನ್ ಮೆಸೇಜ್ ಕೊಡ್ಬೇಕು ಅಂತ ಮಾಡ್ತಿದ್ರೆ ಮಾಡು. ನೀನ್ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡು ಫೇಸ್ಬುಕ್ ಅಲ್ಲಿ ಮಾಡು. ಅದ್ ಬಿಟ್ಬಿಟ್ಟು ನೀನ್ ಯೂಟ್ಯೂಬ್ ಅಲ್ಲಿ ಮಾಡ್ತಿದ್ಯ ಅಂದ್ರೆ ನಿನ್ ಟಾರ್ಗೆಟ್ ಏನು, ನಿನ್ ಮೈಂಡ್ ಸೆಟ್ ಏನು, ನಿನ್ ಬೇಳೆ ಬೇಯಿಸ್ಕೋಬೇಕು ಅಂತ ಮಾಡ್ತಿದ್ಯಲ್ವಾ. ಒಂದ್ ಮಾನವೀಯತೆಯಿಂದ ಅವ್ರು ಬಿದ್ರು ಕರ್ಕೋಗಿ ಯಾರು ಸೇರಿಸ್ತೀವಿ ಹೇಳು, ನಮ್ಮ ಆಟೋದವ್ರೆ. ರೋಡಲ್ಲಿ ಯಾರಿಗೆ ಏನೇ ಏಟಾದ್ರು, ಕಾರ್ ಆಗ್ಲಿ ಕ್ಯಾಬ್ ಆಗ್ಲಿ ಯಾರಿಗೆ ಏಟಾದ್ರು ಫಸ್ಟ್ ಹೋಗೋದೇ ನಮ್ಮ ಆಟೋದವ್ರು, ತಿಳ್ಕೊ. ಇದೇ ಲಾಸ್ಟ್ ನಿನ್ಗೆ ನಾನು ಹೇಳ್ತಿರೋದು, ಅರ್ಥ ಮಾಡ್ಕೋ. ನೀನ್ ಏನಾದ್ರು ಪುಂಗ್ದೆ ಇನ್ನೊಂದ್ಸತಿ ಬಂದಿ ಸೋಷಿಯಲ್ ಮೀಡಿಯಾದಲ್ಲಿ ನೀನ್ ಪುಂಕೋ, ನಿನ್ ವಿಡಿಯೋ ಮಾಡ್ಕೊ, ನೀನ್ ಪುಂಕೋ. ಅದನ್ನ ಬಿಟ್ಬಿಟ್ಟು ನಮ್ಮ ಆಟೋ ಡ್ರೈವರ್ ಬರಕ್ ನೀನ್ ಏನಾರ ಪುಂಗಪ್ಪ, ಮರ್ಯಾದೆ ಕೊಟ್ಟಿದೀವಿ, ಮರ್ಯಾದೆ ತಕೋ. ನೀನ್ ಏನಾರ ನೆಕ್ಸ್ಟ್ ಬೇರೆ ರೀತಿ ಏನಾರ ಹೋದ್ರೆ ನಾವು ಬೇರೆ ರೀತಿ ಹೋಗ್ಬೇಕಾಯ್ತದೆ. ಟ್ಯಾಕ್ಸಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಿಲ್ಲ, ಮಾಡ್ಕೋ, ಯಾರಿಗ್ ಬೇಕಾದ್ರು ಮಾಡ್ಕೋ, ನಮ್ಗೇನ್ ಅವಶ್ಯಕತೆ ಇಲ್ಲ ಗುರು. ನಾನು ಇದೊಂದೇ ಮಾತು ಹೇಳೋದು, ನಿನ್ನೆ ಹುಷಾರಲ್ಲಿ ನೀನ್ ಇರೋ, ನಮ್ಮ ಆಟೋ ಡ್ರೈವರ್ ಸಂತೆಗೆ ನೀನ್ ಬರ್ಬೇಡ. ಏನ್ ಹೇಳ, ನಮ್ ಆಟೋ ಡ್ರೈವರ್ ತಂಟೆಗೆ ಬರ್ಬೇಡ, ಇಲ್ಲಾಂದ್ರೆ ನಾವು ಸುಮ್ಮನೆ ಇರಲ್ಲ. ನೋಡ್ರಲ್ಲ ಸ್ನೇಹಿತರೆ, ಇದೇ ಅವರು ನೀನ್ ಇನ್ ಮುಂದೆ ಯಾವುದೇ ತರ ಆಟೋ ಡ್ರೈವರ್ಗಳ ಬಗ್ಗೆ ವಿಡಿಯೋ ಮಾಡಬಾರ್ದು, ಇದೆ ಲಾಸ್ಟ್ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಂತ ವ್ಯಕ್ತಿ ಆಟೋ ಡ್ರೈವರ್ ನನ್ನ ಮೇಲೆ ಬೆದರಿಕೆ ಹಾಕಿದ್ದಾನೆ. ಓಕೆ ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೀನಿ, ಪ್ರತಿ ಒಂದು ವಿಡಿಯೋದಲ್ಲೂ ನಾನು ಮೆನ್ಷನ್ ಮಾಡಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ, ಎಲ್ಲಾ ಆಟೋ ಡ್ರೈವರ್ಸ್ ಕೆಟ್ಟರಲ್ಲ, ಎಲ್ಲಾ ಆಟೋ ಡ್ರೈವರ್ಸ್ ಈ ತರ ಕೆಟ್ಟ ವರ್ತನೆ ಮಾಡ್ತಾ ಇಲ್ಲ ಅಂತ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ಯಾರು ಕೆಟ್ಟ ವರ್ತನೆ ಮಾಡ್ತಾರೆ, ಯಾರ ಬೈಕ್ ಟ್ಯಾಕ್ಸಿ ನಡೆಸಿ ತೊಂದರೆ ಕೊಡ್ತಾರೆ, ಪಬ್ಲಿಕ್ ಅಲ್ಲಿ ಅನ್ನೆಸರಿ ಕೆಟ್ಟ ಪದ ಯೂಸ್ ಮಾಡ್ತಾರೆ, ಅವ್ರಿಗೆ ಮಾತ್ರ ನಾವು ವಿಡಿಯೋ ಮಾಡ್ತಾ ಇರೋದಂತವ ಪ್ರತಿಯೊಂದು ವಿಡಿಯೋದಲ್ಲೂ ಮೆನ್ಷನ್ ಮಾಡಿ ಹೇಳ್ತೀನಿ. ಆದ್ರೆ ನೀವ್ ಆತರ ಕೆಲಸ ಮಾಡ್ತಿದ್ದೀರಾ, ನಿಮ್ಗೆ ಏನಾರು ಅನ್ವಯಿಸುತ್ತಾ ವಿಡಿಯೋ? ಮತ್ತೆ ಯಾಕೆ ನೀವು ಅನ್ನೆಸರಿ ನಮ್ಮ ಮೇಲೆ ಈ ತರ ಎಲ್ಲ ಬೆದರಿಕೆ ಆಗ್ತಿದ್ದೀರಾ? ಗುರು, ಇದು ಪ್ರಜಾಪ್ರಭುತ್ವ ದೇಶ ಗುರು, ಇದು ಭಾರತ. ತಪ್ಪು ಎಲ್ಲೇ ನಡೆದ್ರು ಪ್ರತಿಯೊಂದು ಮನುಷ್ಯನಿಗೂ ಕ್ವಶನ್ ಮಾಡಿ ಕೇಳ್ತಕ್ಕಂಥ ರೈಟ್ಸ್ ಇದೆ. ಯಾರೇ ಆಗಿರ್ಬೋದು, ಅದು ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು, ಆಟೋ ಡ್ರೈವರ್ಸ್ ಆಗಿರ್ಬೋದು, ಇನ್ನು ಎಕ್ಸೆಟ್ರಾ ಎಕ್ಸೆಟ್ರಾ ಯಾರೇ ಆಗ್ಲಿ, ತಪ್ಪು ಮಾಡಿದ್ರೆ ಪ್ರತಿಯೊಬ್ಬ ಪಬ್ಲಿಕ್ಸ್ ಪ್ರಜೆಗೆ ಕೇಳ್ತಕ್ಕಂಥ ರೈಟ್ಸ್ ಇದೆ. ವಾಕ್ ಸ್ವಾತಂತ್ರ್ಯ ಪ್ರತಿಯೊಬ್ಬನಿಗೂ ಇದೆ. ನೀನ್ ಹೆಂಗ್ ಹೇಳ್ತೀಯ? ನೀನ್ ಯಾರು ಮಾತಾಡಕ್ಕೆ? ಇನ್ಮೇಲೆ ನೀನ್ ಯಾರು ಮಾತಾಡ್ಬಿಟ್ಟು ಆಟೋ ಡ್ರೈವರ್ಸ್ ಬಗ್ಗೆ ನಿನ್ ಸರಿ ಇರಲ್ಲ, ಹಂಗೆ ಹಿಂಗೆ ಚೀಮಾರಿ ಹಾಕಿಸ್ತೀನಿ, ಸಂಘಟನೆಗಳಿಗೆ ಹೇಳಿ ನಿನ್ಗೆ ಹಂಗ್ ಮಾಡಿಸ್ತೀನಿ. ಗುರು, ನಾನು ಏನಾರು ಕೆಟ್ಟದಾಗ ಯಾರಿಗಾರು ಬೈದಿದ್ರೆ, ನಿಮ್ ತರ ಕೆಟ್ಟದಾಗ ಏನಾರು ಮಾತಾಡಿದ್ರೆ ಒಂದು ವಿಡಿಯೋದಲ್ಲಿ ತೋರಿಸ್ಬಿಡು ಗುರು. ಇದುವರೆಗೂ ನೀನ್ ಹೇಳ್ತೀಯ ಪಬ್ಲಿಸಿಟಿಗೋಸ್ಕರ, ಲೈಕ್ಗೋಸ್ಕರ, ಕಮೆಂಟ್ಗೋಸ್ಕರ. ಗುರು, ನಾನು ಏನ್ ಕಾರು ಮಾಡ್ತೀನಿ ಗುರು. ಪಬ್ಲಿಸಿಟಿಗಾರ ಮಾಡ್ಬೋದು, ಲೈಕ್ಸ್ ಕಾರ ಮಾಡ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಕಾರ ಮಾಡ್ಬೋದು, ಏನಾರು ಅಂದ್ಕೋ, ಬೇಕಾಗಿಲ್ಲ. ನಾನ್ ಮಾಡ್ತಿರೋದು ಒಂದೇ, ತಪ್ಪು ಎಲ್ಲಿ ನಡೀತೈತೆ ಅದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಿದೀನಿ ಅಷ್ಟೇ. ತಪ್ಪು ಬೈಕ್ ಟ್ಯಾಕ್ಸಿ ಅವ್ರ ತಪ್ಪಾದ್ರೂ ಅದನ್ನ ತೋರಿಸಿದೀನಿ. ಬೈಕ್ ಟ್ಯಾಕ್ಸಿಲಿ ಎಷ್ಟು ಮಿಸ್ಬಿಹೇವ್ ಆಯ್ತು, ರೈಡರ್ಗಳಿಗೆ, ಪ್ಯಾಸೆಂಜರ್ಗೆ, ಲೇಡೀಸ್ಗೆ ಎಷ್ಟು ಮಿಸ್ಬಿಹೇವ್ ಮಾಡಿದ್ದಾರೆ, ಕಳ್ತನ ಮಾಡ್ಕೊಂಡಿದ್ದ ಐಟಮ್ ಪ್ರತಿಯೊಂದು ತೋರಿಸಿದ್ದೀನಿ ನಾನು. ನಾನೇ ಬೈಕ್ ಟ್ಯಾಕ್ಸಿ ಪರವಾಗಿ ಯಾವ ವಿಡಿಯೋನ ಮಾಡಿಲ್ಲ ಇವತ್ತವರೆಗೂ, ಇಲ್ಲ ಆಟೋ ವಿರೋಧವಾಗಿ ಎಲ್ಲ ವಿಡಿಯೋನ ಮಾಡ್ತಾ ಇಲ್ಲ. ತಪ್ಪು ಎರಡು ಕಡೆ ಆಗಿದೆ, ಎರಡು ಕಡೆದು ತೋರಿಸಿ ಹೈಲೈಟ್ ಮಾಡೇ ಮಾತಾಡ್ತಾ ಇದೀವಿ. ತಪ್ಪು ಯಾರೇ ಮಾಡಿದ್ರು ತಪ್ಪೇ ಅದು.
ನೀವು ಆಟೋದಲ್ಲಿ ಎಷ್ಟು ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ತೊಂದರೆ ಕೊಟ್ಟಿದ್ದೀರಾ, ಎಷ್ಟೆಷ್ಟು ಕೆಟ್ಟ ಪದಗಳು ಯೂಸ್ ಮಾಡಿದ್ದೀರಾ, ಎಲ್ಲ ಗೊತ್ತು ನಿಮಗೆ. ಗೊತ್ತಿದ್ದು ಏನಕ್ಕೆ ಮುಚ್ಚಾಕ್ಕೊಂಡು ಮಾತಾಡ್ತೀರಾ? ಎಲ್ಲ ಬೈಕ್ ಟ್ಯಾಕ್ಸಿ ತಪ್ಪು ಅನ್ನೋ ತರ ಹೇಳ್ತಿರಲ್ಲ. ನಾನು ಎಲ್ಲರೂ ಯಾವ್ದಾದ್ರು ವಿಡಿಯೋದಲ್ಲಿ ಹಾಕಿದ್ರೆ ತೋರಿಸ್ಬಿಡೋರು ನಿಮ್ ಕೈಲಿದ್ರೆ. ನಾನೇನು ಯೂಟ್ಯೂಬ್ ಏನ್ ಲಾಕ್ ಮಾಡಕ್ಕಿಲ್ಲ, ಅಷ್ಟು ವಿಡಿಯೋ ಇದಾವಲ್ಲ ನಾನು ಯೂಟ್ಯೂಬ್ ಆಟೋದ ಬಗ್ಗೆ ಮಾಡಿರೋದು, ಬೈಕ್ ಟ್ಯಾಕ್ಸಿ ಬಗ್ಗೆ ಮಾಡಿರೋದು. ಯಾರ್ದಾರು ಅನ್ನೆಸೆಸರಿ ಸುಮ್ನೆ ಯಾವ್ದಾರು ಆಟೋ ಡ್ರೈವರ್ ಒಬ್ರಿಗಾರು ಬೈದಿರೋ ವಿಚಾರ ಇದ್ರೆ ತೋರಿಸ್ಬಿಡಪ್ಪ ನೀನ್ ನೋಡೋಣ. ಇವತ್ವರೆಗೂ ನಾನು ಮಾಡ್ತಿರ್ತಕ್ಕಂಥ ವಿಡಿಯೋಗಳು ಯಾವ್ದೇ ಆಗಲಿ ತಪ್ಪು ಎಲ್ಲಿ ನಡೆದಿದೆ ಅದ್ರಲ್ಲಿ ರಿಯಲ್ ಫ್ಯಾಕ್ಟ್ ಅದನ್ನ ತಗೊಂಡೇ ವಿಡಿಯೋ ಮಾಡಿರೋದು. ಅದನ್ನ ವಿಡಿಯೋ ಕೂಡ ಮೆನ್ಷನ್ ಮಾಡಿ ಹೇಳ್ತೀನಿ. ಯಾರೋ ಒಂದಿಷ್ಟು ಜನ, ಬೆರಳೆಣಿಕೆ ಅಷ್ಟು ಜನ ಆಟೋ ಡ್ರೈವರ್ಸ್ ಕೆಟ್ಟ ಕೆಟ್ಟ ವರ್ತನೆ ಮಾಡೋದ್ರಿಂದವ ಇವತ್ತು ಲಕ್ಷಾಂತರ ಆಟೋ ಜನಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಪಬ್ಲಿಕ್ಸ್ ಇಂದ ಬೇಜಾರು ಅವರಿಗೆ. ಆಟೋದಲ್ಲಿ ಹೋಗ್ಬೇಕು ಅಂದ್ರೆ ಎಷ್ಟೋ ಜನ ಚೀತು ಅಂತಾರೆ, ಸರಿ ಇಲ್ಲಪ್ಪ ಅವರು ಗುಂಡಾಗಿರಿ ಮಾಡ್ತಾರೆ, ಜಗಳ ಮಾಡ್ತಾರೆ ಅಂತ ಎಷ್ಟೋ ಜನ ಹೇಳ್ತಾರೆ. ಯಾಕೆ ಒಂದಿಷ್ಟು ಜನ ಮಾಡ್ತಕ್ಕಂಥ ತಪ್ಪಿಂದನ ನಾನು ಅದನ್ನೇ ಎಲ್ಲಾ ವಿಡಿಯೋದಲ್ಲಿ ಹೇಳೋದು. ಯಾರ್ಯಾರು ಬೈಕ್ ಟ್ಯಾಕ್ಸಿ ರೇಸಿಗೆ ಅಡ್ಡಾಡ ರೋಡಲ್ಲೆಲ್ಲ ತಾಡ್ದು ಬೈತೀರಾ, ಹೊಡಿತೀರಾ, ಹೊಡೆದಿದ್ದೀರಾ, ಯಾವ್ದು ಒಂದ್ ಹಿಡಿದ್ರೆ ಹೊಡೆದೇ ಇಲ್ಲ ಅಂತ ಹೇಳ್ತೀರಾ ನೀವು. ಮೈಸೂರಲ್ಲಿ ಆಗಿರ್ತಕ್ಕಂಥ ಘಟನೆ ನೋಡಿದ್ರೆ ತಳ್ಳಾಡಿರೋದು, ಹೊಡೆದಿರೋದು, ನೈಟಲ್ಲಿ ಒಂದ್ಸಲಿ ಹೊಡೆದಿರೋದು, ಬೆಂಗಳೂರಲ್ಲಿ ಎಷ್ಟು ಕೀ ಕಿತ್ಕೊಂಡು ಬಾಯಿಗೆ ಬಂದಂಗೆ ಬೈದಿದ್ದೀರಾ. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೀನಿ. ಮನೇಲಿ ಇರ್ತಕ್ಕಂಥ ಅಪ್ಪ ಅಮ್ಮ ಅಕ್ಕ ತಂಗಿಯನ್ನೆಲ್ಲ ಬೀದಿಗೆ ಎಳಿತೀರಾ, ಅಂತ ಮಾತುಗಳು ಯೂಸ್ ಮಾಡ್ತೀರಾ. ಗುರು ಒಂದೇಟು ಹೊಡಿಯೋದ್ಕಿಂತ ಹೆಚ್ಚು ಗುರು ಅದು. ನೀವು ಬೈತಿರಲ್ಲ ಲ್ಯಾಂಗ್ವೇಜ್ಗಳು ಇದಾವಲ್ಲ ಕೆಲವೊಂದು, ಅಪ್ಪ ಅಮ್ಮ ಅಕ್ಕ ತಂಗಿನೆಲ್ಲ ತಗೊಂಬತ್ತೀರಲ್ವಾ, ಒಂದೇಟು ಹೊಡೆದ್ ಬಿಟ್ಟಿರ್ಬೇಕಾದ್ರೆ ಹಂಗ್ ಹೋಗ್ಬಿಡ್ಬೋದು. ಆದ್ರೆ ಆ ಯೂಸ್ಗಳು ವರ್ಡ್ ಯೂಸ್ ಮಾಡ್ತಿರಲ್ಲ, ನಿಜವಲ್ಲ ಅಷ್ಟು ಮನಸ್ಸಿಗೆ ನೋವಾಗ್ತಾವ ಅವು. ಯಾಕಂದ್ರೆ ಅವರು ಒಂದು ಫ್ಯಾಮಿಲಿ ಅಕ್ಕ ತಂಗಿ ಹುಟ್ಟಿ ಬೆಳೆದೇ ಬಂದಿರ್ತಾರೆ. ನಿಮ್ ತರನ ಅವರು ಮನುಷ್ಯರೇನೆ, ಆಯ್ತಾ. ನೀವು ಅಷ್ಟು ಕೆಟ್ಟದಾಗೆಲ್ಲ ಬೈತಿರಲ್ಲ, ಗೊತ್ತೇ ಇಲ್ಲ ಬೈದಿರೋದೆಲ್ಲ ಇಲ್ಲ. ಪ್ರತಿ ವಿಡಿಯೋ ನಾನು ಹಾಕಿದ್ದೀನಿ ನೋಡುಗರು. ಪ್ರತಿ ವಿಡಿಯೋದಲ್ಲಿ ಎಷ್ಟು ನೀವು ಆಟೋ ಡ್ರೈವರ್ಸ್ ಬೈದಿರೋ ವರ್ಡ್ಸ್ಗಳು ಅಲ್ಲೇ ವಿಡಿಯೋದಲ್ಲಿ ಇದಾವೆ. ಕೇಳ್ಬಿಟ್ಟು ನಿನಗೆ ಈ ತರ ಮಾತಾಡ್ತೀಯ ಅದ್ರ ಏನ್ ಅರ್ಥ? ನಾನು ಇಲ್ಲಿ ಯಾರ ಬಗ್ಗೆ ವಿರೋಧ ಏನು ಮಾತಾಡಿಲ್ಲ ಇವತ್ವರೆಗೂ. ಇರೋದು ರಿಯಲ್ ಫ್ಯಾಕ್ಟ್ ಅಷ್ಟೇ ಹೇಳ್ತಾ ಇದೀನಿ. ತಪ್ಪು ಎಲ್ಲಾಗುತ್ತೋ ಅದ್ರ ಬಗ್ಗೆ ಮಾತಾಡಿದೀವಿ ಅಷ್ಟೇನೆ. ವೈರಲ್ ಗಾರು ಅಂದ್ಕೊಳ್ಳೋ, ವ್ಯೂಸ್ ಕಾರು ಅಂದ್ಕೊಳ್ಳಿ, ಲೈಕ್ ಕಾರು ಅಂದ್ಕೊಳ್ಳಿ, ಅದ್ ನಮಗೆ ಬೇಕಾಗಿಲ್ಲ. ನಮ್ಗೆ ಯೂಟ್ಯೂಬ್ ಇಂದ ಲಕ್ಷ ಲಕ್ಷ ಸ್ಯಾಲರಿ ಬರ್ತಾ ಇಲ್ಲ. ಇಲ್ಲ ರಾಪಿಡ್ ಓಲಾ ಕಂಪ್ನಿ ನಾವೇ ಪ್ರಮೋಷನ್ ಮಾಡ್ಕೊಂಡು ಅವರೇ ನಮಗೆ ವಿಡಿಯೋ ದುಡ್ಡು ಕೊಡ್ತಾ ಇಲ್ಲ ಸೂಟ್ ಕೇಸ್ ಗಟ್ಲೆ. ತಪ್ಪಾಗ್ತಿರೋದ್ರ ಬಗ್ಗೆ ನೀನ್ ಯಾರಂತ ಕೇಳ್ಬೋದು ಮಾತಾಡಕ್ಕೆ. ಈಗ ನೀವು ಹೆಂಗ್ ಮಾತಾಡ್ತೀರಾ, ನಾನು ಕ್ವಶನ್ ಕೇಳ್ಬೋದು. ನೀವ್ ಯಾರಪ್ಪ ಬೈಕ್ ಟ್ಯಾಕ್ಸಿ ಅವ್ರನ್ನ ಹಿಡಿದು ಕ್ವಶನ್ ಮಾಡ್ತಿರಲ್ವಾ ಅಂತವ ಅಲ್ವಾ? ನೀವು ಕ್ವಶನ್ ಮಾಡಿ ಕೇಳಕ್ ನಿಮಗೆ ಎಷ್ಟು ರೈಟ್ಸ್ ಇದೆಯೋ, ನೀವು ತಪ್ಪು ಮಾಡ್ದಾಗ ಕೇಳ್ತಕ್ಕಂಥ ರೈಟ್ಸ್ ನಮಗೂ ಅಷ್ಟೇ ಅಧಿಕಾರ ಇದೆ. ಅದು ಫಸ್ಟ್ ನೀವು ತಿಳ್ಕೋಬೇಕು. ತಿಳ್ಕೊಂಡ್ ಮುಂಚೆ ಏಕಾಏಕ ನನ್ನ ವಿಡಿಯೋ ತಗೊಂಡು ಅಪ್ಲೋಡ್ ಮಾಡ್ಬಿಟ್ಟು ಫೇಸ್ಬುಕ್ ಅಲ್ಲಿ ಅದ್ರ ಬಗ್ಗೆ ಎಲ್ಲ ಟ್ಯಾಗ್ ಮಾಡಿ ಮಾತಾಡ್ತಿರಲ್ಲ, ಮಾತಾಡ್ಕೊಳ್ಳಿ, ಪರವಾಗಿಲ್ಲ. ನನಗೇನು ಬೇಜಾರ ಇಲ್ಲ. ನೀವೇನಾದ್ರು ಮಾತಾಡ್ಕೊಳ್ಳಿ, ಏನಾದ್ರು ಕಮೆಂಟ್ಸ್ ಹಾಕೊಳ್ಳಿ, ಐ ಡೋಂಟ್ ಕೇರ್. ಆಯ್ತಾ? ತಪ್ಪಾಗಿರೋ ಕಡೆ ನಾವು ಮಾತಾಡಿದೆ ಅಷ್ಟೇ. ನೀವೇನು ಸಂಘಟನೆಗಳಿಗೆ ಕಂಪ್ಲೇಂಟ್ ಕೊಡ್ತೀರಾ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಾ, ಹೋಗಿ ಗುರು. ನಾನು ಯಾವ್ದಾರು ವಿಡಿಯೋದಲ್ಲಿ ನಿಮ್ ಬಗ್ಗೆ ಕೆಟ್ಟದಾಗ ಬೈದಿದ್ರೆ, ಕೆಟ್ಟದಾಗ ಮಾತಾಡಿದ್ರೆ ತೋರಿಸ್ಬಿಡಿ. ಪ್ರೂಫ್ ಇಲ್ದಲೆ ನಾನು ಯಾವ್ದು ಮಾಡಿಲ್ಲ. ಇನ್ನೀ ಪ್ರೂಫ್ ಇಟ್ಕೊಂಡೆ ವಿಡಿಯೋ ಮಾಡಿ ಹಾಕಿರೋದು. ನಿಮ್ ಕಡೆ ತಪ್ಪಾಗಿದೆ ರೈಡರ್ಸ್ ಗಳಿಗೆ ಅಂತ ಹೇಳಿ ಅದ್ರ ಬಗ್ಗೆನೇ ಧ್ವನಿ ಎತ್ತಿ ಮಾತಾಡಿದೀನಿ ಹೊರತು ಸುಮ್ನೆ ನಾನು ಯಾವ್ದೋ ಒಂದು ವಿಡಿಯೋ ಕ್ರಿಯೇಟ್ ಮಾಡ್ಕೊಂಡು ಹುಟ್ಟಾಕೊಂಡು ಯಾವ ವಿಡಿಯೋನ ಮಾಡಿಲ್ಲ ಇವತ್ತಿನವರೆಗೂ. ಫಸ್ಟ್ ಅದ್ ತಿಳ್ಕೊಳ್ಳಿ, ಆಯ್ತಾ? ತಪ್ಪು ಎರಡೂ ಕಡೆ ಆಗಿದೆ. ಬೈಕ್ ಟ್ಯಾಕ್ಸಿ ಅವ್ರದ್ದು ಆಗಿದೆ, ಆಟೋದವ್ರದ್ದು ಆಗಿದೆ. ಎರಡೂ ಕಡೆ ತೋರಿಸ್ತೀನಿ, ಎರಡೂ ಕಡೆ ಮಾತಾಡಿದೀವಿ. ಈ ನಮ್ಗೇನು ಯಾರಿಗೆ ಕಮಿಷನ್ ಕೊಡ್ತಾ ಇಲ್ಲ, ನಾವೇನು ಯಾರಿಗೆ ಪ್ರಮೋಷನ್ ಮಾಡ್ತಾ ಇಲ್ಲ ಇಲ್ಲಿ. ಅನ್ನೆಸೆಸರಿ ಸುಮ್ಮನೆ ನೀವು ನಮಗೆ ತೊಂದರೆ ಕೊಡ್ತಾ ಇರೋದು ಆಕ್ಚುಲಿ ಹೇಳ್ಬೇಕಂದ್ರೆ ಆಟೋದವ್ರೇನೆ. ಸ್ವಲ್ಪ ಜನ ಇಟ್ಕೊಂಡು ಆಟೋದವ್ರೇನೆ ಬೈಕ್ ಟ್ಯಾಕ್ಸಿಗೆ ಪ್ರತಿನಿತ್ಯ ತೊಂದರೆ ಕೊಡ್ತಾನೆ ಇದ್ದೀರಾ. ಒಂದಲ್ಲ ಒಂದ್ ರೀತಿ ಆದ್ರೂ ಅಷ್ಟೆಲ್ಲ ಸಹಿಸ್ಕೊಂಡು ಡ್ಯೂಟಿ ಮಾಡ್ತಾರೆ ಯಾರು? ಬೈಕ್ ಟ್ಯಾಕ್ಸಿ ರೈಡರ್ಸೇನೆ. ಒಬ್ರಾರು ಬೈಕ್ ಟ್ಯಾಕ್ಸಿ ರೈಡರ್ಸ್ ತಿರುಗಿ ಬಿದ್ದು ನಿಮ್ಗೆ ಏನಾರು ಈ ತರ ಏನಕ್ಕೆ ಮಾತಾಡ್ತೀರಾ, ಏನಕ್ಕೆ ಅಂತ ಯಾರು ಬೈತಾರ ರೋಡಲ್ಲಿ? ನೀವು ಒಂದಂಗೆಲ್ಲ ಅನ್ನಿಸ್ಕೊಂಡು ಸೈಲೆಂಟ್ ಸುಮ್ನೆ ಹೋಗ್ತಾರೆ. ಏನ್ ಕೇಳಿ? ಸುಮ್ನೆ ಇವ್ರ ಹತ್ರ ಏನಕ್ಕಪ್ಪ ಜಗಳ, ಕಿರಿಕಿರಿ? ಪಾಪ ಅವ್ನು ಯಾರೋ ಒಬ್ರೋ ಇಬ್ರು ಇರ್ತಾರೆ, ನೀವು 7-8 ಜನ ಗುಂಪು ಕಟ್ಕೊಂಡ್ ಬರ್ತೀರಾ. ನೀವೇನ್ ಬೈದ್ರು ಅವ್ರು ಬೈಸ್ಕೊಂಡು ಹೋಗ್ತಾರೆ. ಆದ್ರೂ ಅದೇ ನಿಮಗೆ ಒಂದು ಮಿಸ್ಯೂಸ್ ಮಾಡ್ಕೊಂಡು ನೀವು ಅದನ್ನೇ ದೊಡ್ಡದಾಗಿ ಮಾಡ್ತಾ ಇದೀರಾ ಇವತ್ತು. ಫಸ್ಟ್ ಅಂತವ್ರಿಗೆ ನೀವು ಬುದ್ಧಿ ಹೇಳಿ, ಆಯ್ತಾ? ಅಂತವ್ರಿಗೆ ಬುದ್ಧಿ ಹೇಳೋದ್ ಬಿಟ್ಬಿಟ್ಟು ನೀವು ನಾವೇನೋ ಮಾಡಿದೀವಿ ಅಂದ್ರೆ ನಮ್ಮೊಂದು ವಿಡಿಯೋ ತಗೊಂಡು ಮಾಡ್ಕೊಂಡು ಬೆದರಿಕೆ ಹಾಕೋದು, ಎಚ್ಚರಿಕೆ ಕೊಡೋದು. ಗುರು, ಎಚ್ಚರಿಕೆ ಬೆದರಿಕೆ ಹಾಕೊಡಕ್ ನೀವ್ಯಾರು ಸ್ವಾಮಿ? ನೀವು ಬಂದಿರೋದು ಕೆಲಸ ಮಾಡಕ್ಕೆ, ನಾವು ಬಂದಿರೋದು ಕೆಲಸ ಮಾಡಕ್ಕೆ, ಬೆಂಗಳೂರಿಗೆ ದುಡ್ಡು ತಿನ್ನಕ್ಕೆ, ಆಯ್ತಾ? ತಪ್ಪು ಮಾಡಿರೋದು ಅಷ್ಟೇ ನಾವು ತೋರಿಸಿ ಮಾತಾಡಿದ್ವಿ ಹೊತ್ತು ನಾವು ಯಾವ್ದೇ ಒಂದು ವಿಡಿಯೋ ಕ್ರಿಯೇಟ್ ಮಾಡಿ ಮಾತಾಡಿಲ್ಲ. ಅದನ್ನ ಫಸ್ಟ್ ತಿಳ್ಕೊಳ್ಳಿ. ಎದುರಿಸ್ತಟ್ಗೆ ನೀನ್ ಎದರಿಕೆಗೆ ಎಲ್ಲ ಬೆದರಿಕೆಗೆ ಎಲ್ಲ ಎದುರ್ಕೊಂಡು ನಾವೇನು ವಿಡಿಯೋ ಸ್ಟಾಪ್ ಮಾಡಲ್ಲ, ಆಯ್ತಾ? ನಮ್ ವಿಡಿಯೋ ಕಂಟಿನ್ಯೂ ಇದ್ದೇ ಇರುತ್ತೆ, ಎವ್ರಿ ಡೇ ಬರ್ತಾನೆ ಇರುತ್ತೆ. ಅದು ತಪ್ಪು ಯಾರೇ ಮಾಡ್ಲಿ, ಎಲ್ಲೇ ಆಗ್ಲಿ, ಅದ್ರ ಬಗ್ಗೆ ನಾವು ಧ್ವನಿ ಎತ್ತಿ ಮಾತಾಡ್ತಾನೆ ಇರ್ತೀವಿ. ನೀವೇನ್ ಮಾಡ್ತಿರೋ ಮಾಡ್ಕೊಳ್ಳಿ, ನಮ್ಗೇನ್ ಭಯ ಇಲ್ಲ. ಯಾಕಂದ್ರೆ ನಾವೇನ್ ತಪ್ಪು ಮಾಡ್ತಾ ಇಲ್ಲ, ಆಯ್ತಾ? ತಪ್ಪು ಮಾಡಿದ್ರೆ ನಾವ್ ಎದುರ್ಬೇಕು. ತಪ್ಪೇ ಮಾಡಿಲ್ಲ ಅಂದ್ರೆ ಏನಕ್ಕೆ ಭಯ ಬೀಳ್ಬೇಕು, ಯಾರಿಗೆ ಎದುರ್ಬೇಕು ಹೇಳಿ? ನಮ್ಗೆ ಅಷ್ಟು ಡೌಟ್ ಇದ್ರೆ ನಮ್ಮ ವಿಡಿಯೋ ಪ್ರತಿಯೊಂದು ಇದಾವೆ, ತೆಗೆದು ನೋಡ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ. ಯಾರನ್ನಾರು ಬೈದಿದ್ರೆ, ಯಾರಿಗಾರು ಅನ್ನೆಸೆಸರಿ ಮಾತಾಡಿದ್ರೆ, ಕೆಟ್ಟ ಪದಗಳು ಯೂಸ್ ಮಾಡಿದ್ರೆ ಧಾರಾಳವಾಗಿ ಬನ್ನಿ, ಕೇಳೋಣ. ಅದಕ್ಕೇನಂತೆ ಹೆದ್ರಿ ಬದ್ರಿಗೆ ಮಾತಾಡೋಣ. ಬಿಟ್ಬಿಟ್ಟು ಎಲ್ಲೋ ಫೇಸ್ಬುಕ್ ಅಲ್ಲಿ ನೀವು ಕೂತ್ಕೊಂಡು ವಿಡಿಯೋ ಮಾಡ್ಕೊಂಡು ನನ್ನ ವಿಡಿಯೋ ಟ್ಯಾಗ್ ಹಾಕೊಂಡು ಅಲ್ಲಿ ಅದನ್ನ ಎಡಿಟ್ ಮಾಡಿ ತೋರಿಸ್ಕೊಂಡು ಅಲ್ಲಿ ಎಷ್ಟು ಒಳ್ಳೆ ಪದಗಳು ಯೂಸ್ ಮಾಡಿದೀನಿ ಅದು ಯಾವ್ದೋ ತೋರಿಸ್ತಾ ಇಲ್ಲ. ಯಾವ್ದೋ ಒಂದೊಂದು ತಗೊಂಡು ವರ್ಡ್ ಕಟ್ ಮಾಡಿ ಹಾಕ್ಬಿಟ್ಟು ಫುಲ್ ಆಟೋದವ್ರ ಬಗ್ಗೆ ಕೆಟ್ಟದಾಗೆ ಮಾತಾಡಿದೀನಿ ತರ ತೋರಿಸ್ತಾ ಇದೀಯಾ.
ಅದನ್ನ ಯಾರೇ ನಂಬಕ್ ರೆಡಿ ಇಲ್ಲ ಗುರು ನೀನ್ ತೋರಿಸೋದಕ್ಕೆ. ಯಾಕಂದ್ರೆ ನನ್ನ ಫುಲ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಇದೆ, ಪ್ರತಿಯೊಬ್ಬರು ನೋಡಿರ್ತಾರೆ. ನಮ್ಮ ಆಡಿಯನ್ಸ್ ಆಗಿರೋದು ನಿಮ್ಮ ಆಟೋ ಡ್ರೈವರ್ಸ್ ಪ್ರತಿಯೊಂದು ನೋಡಿರ್ತಾರೆ, ಅವ್ರಿಗೂ ಗೊತ್ತಿರುತ್ತೆ. ನೀನ್ ಎಡಿಟ್ ಮಾಡಿ ಹಾಕೊಂಡು ತೋರಿಸೋದಕ್ಕೆ ನಿನ್ನ ಫೇಸ್ಬುಕ್ ಅಲ್ಲಿ ಏನ್ ಅದೇನು ಪ್ರಾಬ್ಲಮ್ ಹೈಲೈಟ್ ಆಗ್ಬಿಡಲ್ಲ. ತೋರಿಸ್ತೀಯಾ ಫುಲ್ ವಿಡಿಯೋ ಹಾಕಿ ತೋರ್ಸು, ಜನಕ್ಕೆ ಗೊತ್ತಾಗತ್ತಲ್ವಾ. ಅದೇನಕ್ಕೆ ಎಡಿಟ್ ಮಾಡಿ ಹಾಕಿದ್ಯಾ ಅಲ್ಲಲ್ಲೇ ಸ್ವಲ್ಪನ. ಯಾರೇನು ಅಷ್ಟೇ ದಡ್ರಿಲ್ಲವಲ್ಲ, ವಿಡಿಯೋ ಮಾಡಿರೋ ನಾನು ಪ್ರೂಫ್ ಸಮೇತ ಅಲ್ಲ, ಒರಿಜಿನಲ್ ವಿಡಿಯೋ ನನ್ನ ಹತ್ರ ಇದೆ. ನೀನ್ ಎಡಿಟ್ ಮಾಡಿ ಹಾಕಿದ ತಕ್ಷಣ ಯಾರಿಗೇನ್ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ಎಲ್ಲ ನಮಗ್ ಗೊತ್ತು, ನಾವೇನ್ ಮಾತಾಡ್ತೀವಿ ಏನ್ ಮಾತಾಡ್ಬಾರ್ದು ನಮಗೂ ಗೊತ್ತಿದೆ ಆಯ್ತಾ. ನಿಮ್ ತರ ನಾವು ಅನ್ನೆಸೆಸರಿ ಕೆಟ್ಟ ಪದಗಳು ಯಾರು ಯೂಸ್ ಮಾಡಿಲ್ಲ ಇವತ್ತಿನವರೆಗೂ. ಒಂದು ಕೆಟ್ಟ ಪದಗಳು ನಾವು ಯೂಸ್ ಮಾಡಿಲ್ಲ. ನೀವು ಯೂಸ್ ಮಾಡ್ತಿರಲ್ಲ, ಅಪ್ಪ ಅಮ್ಮ ಅಕ್ಕ ತಂಗಿ ಮನೆಗಿರೋನ ಹೇಳ್ತಿರಲ್ಲ, ಆ ತರ ನಾವು ವರ್ಡೇ ಯೂಸ್ ಮಾಡಲ್ಲ. ಅದನ್ನ ಯೂಸ್ ಮಾಡೋರು ನೀವು ಈ ವರ್ಡ್ಗಳನ್ನ ಫಸ್ಟ್ ಕಂಟ್ರೋಲ್ ಮಾಡ್ಕೊಳ್ಳಿ. ರೈಡರ್ಗಳ ಮೇಲೆ ದಬ್ಬಾಳಿಕೆ ಕಮ್ಮಿ ಮಾಡಿ ಅಂತ ಅಷ್ಟೇ ನಾವು ಪ್ರತಿ ವಿಡಿಯೋಲಿ ಹೇಳ್ತಾ ಇರ್ತೀವಿ. ಯಾರೋ ಕೆಲವೊಂದಿಷ್ಟು ಜನ ಅಷ್ಟೇ ಮಾಡತ್ತಂತ ಪ್ರಾಬ್ಲಮ್ಗೆ ಎಲ್ಲಾ ಕಡೆ ಪ್ರಾಬ್ಲಮ್ ಆಗ್ತಾನೆ ಇದೆ. ಕೆಲವ್ರು ಹೇಳ್ಬೋದು, ಏನು ನೀನ್ ಆಟೋದವ್ರ ಬಗ್ಗೆನೇ ಈ ತರ ಕೆಟ್ಟ ವಿಡಿಯೋ ಮಾಡ್ತೀಯಾ? ಹೌದಪ್ಪ, ಆಟೋದವರಿಂದ ಅನ್ಯಾಯ ಆಗಿದೆ, ಅದಕ್ಕೆ ಮಾಡೋದು. ಇವತ್ತಿಗೂ ನಿಮ್ಗೆ ಎಷ್ಟು ಬೇಕು ನಮ್ಮ ಎಲೆಕ್ಟ್ರಾಸಿಟಿ ಫ್ರೂಟ್ ಮಾರ್ಕೆಟ್ ಭಾಗದಲ್ಲಿ ಸಂಜೆ ಆದ್ರೆ ದರೋಡೆ ಮಾಡ್ತಾರೆ ಆಟೋ ಡ್ರೈವರ್ಸ್. ನಮಗೂ ಆಗಿದೆ. ಕೋವಿಡ್ ಆದ ತಕ್ಷಣ ಆ ನಂತರದಲ್ಲಿ ಎಷ್ಟು ಜನ ರೈಡರ್ಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಗೊತ್ತಾ ನಿಮಗೆ? ನಿಮಗೆ ಗೊತ್ತೇನ್ರಿ ಪ್ರೂಫ್? ಸೆಂಟ್ರಲ್ ಜೈಲ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸ್ಪಾಟ್ ಮಾಜರ್ ಬಂದ್ರು, ಈ ಪ್ಲೇಸ್ ನಮಗ್ ಆಗಲ್ಲ, ಇದು ನಮ್ಮ ಜಾಗಕ್ಕೆ ಸೇರಲ್ಲ, ಹೆಬ್ಬಗುಡಿ ಸ್ಟೇಷನ್ಗೆ ಹೋಗುತ್ತೆ ಅಂದ್ರು. ಹೆಬ್ಬಗುಡಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅಲ್ಲಿ ಫೈಲ್ ಮಾಡ್ಲಿಲ್ಲ ಕಂಪ್ಲೇಂಟ್. ಸ್ಮಾರ್ಟ್ ಮಾಜರ್ ತಗೊಂಡ್ರು, ಆಟೋ ನಂಬರ್ ಮೊಬೈಲ್ ನಂಬರ್ ಎಲ್ಲಾ ತಗೊಂಡಿದ್ದಾರೆ. ಅವರೆಲ್ಲ ಸೈಬರ್ ಸೆಂಟರ್ ಕ್ರೈಮ್ ಅಲ್ಲಿ ಹಾಕ್ಬಿಟ್ಟು ತೆಗೆದು ನೋಡಿದ್ರೆ ಗೊತ್ತಾಯ್ತು ಇವ್ರದ್ದು ಇದೇ ಕೆಲಸ ಅಂತ. ರ್ಯಾಬ್ರಿ ಮಾಡೋದು ಸಾಯಂಕಾಲ ಆದ್ರೆ. ಇದಕ್ಕಿಂತ ಏನ್ರಿ ಪ್ರೂಫ್ ಬೇಕು? ಫೋಟೋಗಳೆಲ್ಲ ಬಂದವ್ರ ಪ್ರೂಫ್ ಸಮೇತನೆ. ಆಫ್ಟರ್ ಕಂಪ್ನಿ ಕೂಡ ಕಂಪ್ಲೇಂಟ್ ಕೊಟ್ಟು ಅವರು ಬಂದು ಸ್ಟೇಷನ್ಗೆಲ್ಲ ಅಟೆಂಡ್ ಮಾಡಿದ್ರು. ಗೊತ್ತೇನ್ರಿ ಇವೆಲ್ಲ ನಿಮ್ಗೆ ಆಗಿರೋದು ಕೇಸ್ಗಳು? ಎಲ್ಲೋ ಕುತ್ಕೊಂಡು ನೀವೆಲ್ಲ ಸುಮ್ನೆ ಯಾರ್ದು ಹೇಳಲ್ಲ, ತಪ್ಪಾಗಿರೋದೇ ಮಾತಾಡೋದು. ಎಷ್ಟು ಜನಕ್ಕೆ ರೈಡರ್ಗಳಿಗೆ ದುಡ್ಡು ಕೊಡಲ್ಲ ಅಂದ್ರೆ ಹೊಡೆದಾಕಿದ್ದಾರೆ ಗೊತ್ತಾ ಅಲ್ಲಿ ಫ್ರೂಟ್ ಮಾರ್ಕೆಟ್ ಭಾಗದಲ್ಲಿ ಎದುರಿಸಿ. ಮೊಬೈಲ್ ಕಿತ್ಕೊಳೋದೇನೋ, ಬೈಕ್ ಕಿತ್ಕೊಳೋದೇನೋ, ಅವ್ರ ಹತ್ರ ಇರೋದನ್ನೆಲ್ಲ ದೋಚ್ಕೊಂಡು ಹೋಗೋದೇನೋ. ಎಷ್ಟು ಕೇಸ್ ನಡೀತಿದೆ ಗೊತ್ತಾ ನಿಮ್ಗೆ? ಇವೆಲ್ಲ ಏನು ಗೊತ್ತಿಲ್ಲ ನಿಮ್ಗೆ, ಗೊತ್ತಿಲ್ಲದಾನೆ ಎಲ್ಲೋ ಕುತ್ಕೊಂಡು ಮಾತಾಡ್ಬಿಡ್ತೀರಾ. ಹೇಳಲ್ವಾ, ಯಾರ ಒಂದಿಷ್ಟು ಜನ ಈ ತರ ಕಚಡ ಕೆಲಸ ಮಾಡ್ತಾರಲ್ಲ ಆಟೋ ಡ್ರೈವರ್ಗಳಲ್ಲಿ, ಅವ್ರಿಗೆ ಮಾತ್ರ ನಾನು ಈ ವಿಡಿಯೋ ಮಾಡ್ತಾ ಇರ್ತೀನಿ. ಪ್ರತಿನಿತ್ಯ ಆಗತ್ತೆ. ಎಷ್ಟು ಇದೊಂದೇ ಅಂತಲ್ಲ, ಬೆಂಗಳೂರಲ್ಲಿ ಎಷ್ಟೋ ಜಾಗಗಳಲ್ಲಿ ಗೊತ್ತಿಲ್ದಂಗೆ ಎಷ್ಟೋ ರ್ಯಾಬ್ರಿಗಳು ಆಗ್ತವೆ. ಇವತ್ತಿಲ್ಲೂ ಅದೇ ತರನೇ ಆಗ್ತಾ ಇದೆ. ಎಷ್ಟು ಜನಕ್ಕೆ ಅನ್ಯಾಯ ಆಗುತ್ತೆ ಗೊತ್ತಾ ಇವರಿಂದನ. ಅದಕ್ಕೆ ನಾನು ವಿಡಿಯೋ ಮಾಡೋದು ಇದ್ರ ಬಗ್ಗೆನೆ. ಎಚ್ಚರಿಕೆಯಿಂದಿರಿ ನಮ್ಮ ರೈಡರ್ಸ್. ಈ ತರ ನೈಟ್ ಅಲ್ಲಿ ರ್ಯಾಬ್ರಿ ಮಾಡ್ತಾರೆ ಇವರು, ಇಂಥ ಜಾಗಗಳಲ್ಲಿ ಹೋಗ್ಬೇಡಿ, ಹುಷಾರಾಗಿರಿ ಅಂತ. ಅದಕ್ಕೋಸ್ಕರ ಎಚ್ಚರಿಕೆ ಕೊಡ್ತೀವಿ ಅಷ್ಟೇ ನಾವು. ಅದನ್ನೇ ನೀನ್ ದೊಡ್ಡದಾಗಿ ಏನೋ ಆಟೋದ್ರ ಬಗ್ಗೆ ಕೆಟ್ಟದಾಗಿ ವಿಡಿಯೋ ಮಾಡ್ತೀಯಾ, ಹಂಗೆ ಹಿಂಗೆ. ನಿನ್ಗೆ ಇದೇ ಲಾಸ್ಟ್ ವಾರ್ನಿಂಗ್, ನಿನ್ಗೆ ಯಾವತ್ತು ನಿನ್ ವಿಡಿಯೋನೇ ಮಾಡ್ಬಾರ್ದು. ಇನ್ನು ಹಂಗ್ ಮಾಡ್ತೀನಿ, ಅದೇನ್ ಮಾಡ್ಕೊಂತೀಯ ಮಾಡ್ಕೋಗೋರು. ನನಗೆ ಆಗಿರೋ ಪ್ರಾಬ್ಲಮ್ ನಾವು ಎಕ್ಸ್ಪೀರಿಯನ್ಸ್ ನಾವ್ ಹೇಳ್ತೀವಿ ಅಷ್ಟೇನೆ. ನಮ್ ತರ ಆಗಿರೋ ಇನ್ನೊಬ್ರಿಗೆ ಆಗ್ಬಾರ್ದು. ಯಾಕಂದ್ರೆ ಹೊಸದಾಗಿ ಬಂದಿರ್ತಕ್ಕಂಥ ರೈಡರ್ಸ್ ಗಳಿಗೆ ಏನು ಗೊತ್ತಿರಲ್ಲ. ಏಕಾಏಕಿ ಇಲ್ಲಿ ಆರ್ಡರ್ ಬೀಳುತ್ತೆ, ಅಲ್ಲಿ ತಗೊಂಡು ಹೋಗ್ತಾರೆ. ಅವ್ರು ನೆಕ್ಸ್ಟ್ ಅವ್ರಿಗೆ ಏನೋ ಪ್ರಾಬ್ಲಮ್ ಆದ್ರೆ ಯಾರ ಜವಾಬ್ದಾರಿ ಅಲ್ವಾ? ಅದಕ್ಕೋಸ್ಕರ ಈ ತರ ಆಗ್ಬಾರ್ದು ಅನ್ನೋ ಪ್ರಾಬ್ಲಮ್ಗೋಸ್ಕರ ಈ ತರ ಇಂಥ ಏರಿಯಾದಲ್ಲಿ ಇಂಥ ಆಟೋ ಡ್ರೈವರ್ಸ್ ಗಳು ಈ ತರ ರ್ಯಾಬ್ರಿ ಮಾಡ್ತಾರೆ ನೈಟ್ ಅಲ್ಲಿ. ಇಂಥ ಜಾಗದಲ್ಲಿ ಹೋಗ್ಬೇಡಪ್ಪ, ಸರಿ ಇಲ್ಲ ಅಂತ ಎಚ್ಚರಿಕೆ ಕೊಡ್ತೀವಿ ಅಷ್ಟೇನೆ. ಅದಕ್ಕೆ ನೀನ್ ಎಲ್ಲ ಆಟೋ ಡ್ರೈವರ್ಸ್ ಎಲ್ಲ ಸರಿ ಇಲ್ಲ ಅಂತ ನಾನು ಹೇಳಿದೀನಿ ಯಾವ್ದಾರು ವಿಡಿಯೋದಲ್ಲಿ ತೋರಿಸ್ಬಿಡಿ. ಯಾವ್ದಾರು ಒಂದ್ ವಿಡಿಯೋದಲ್ಲಿ ಹೇಳಿದ್ರೆ, ಯಾವ ವಿಡಿಯೋದಲ್ಲೂ ಆ ತರ ಹೇಳಿಲ್ಲ. ಯಾರು ಪ್ರಾಬ್ಲಮ್ ಮಾಡ್ತಾರೋ ಅವ್ರ ಬಗ್ಗೆ ಮಾತ್ರ ನಾನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಪ್ರತಿ ವಿಡಿಯೋದಲ್ಲೂ. ನಿನ್ ಡೌಟ್ ಇದ್ರೆ ನಾನು ಎಲ್ಲಾ ವಿಡಿಯೋ ತೆಗೆದು ನೋಡು, ಒಂದಲ್ಲ ಅಂತ 100 ವಿಡಿಯೋ ಮಾಡಿಬಿಟ್ಟಿದ್ದೀನಿ. 100 200 ಬೇಕಾದ್ರೆ ಸಿಗ್ತವೆ ನನ್ನ ವಿಡಿಯೋಗಳು, ತೆಗೆದು ನೋಡಿ. ಒಂದು ವಿಡಿಯೋದಲ್ಲಿ ಯಾವ್ದಾರು ಆಟೋ ಡ್ರೈವರ್ ಸರಿ ಇಲ್ಲ, ಪ್ರತಿ ಬೆಂಗಳೂರಿಗೆ ಇರ್ತಕ್ಕಂಥ ಎಲ್ಲ ಆಟೋ ಡ್ರೈವರ್ ಸರಿ ಇಲ್ಲ ಅಂತ ಒಂದು ವಿಡಿಯೋದಲ್ಲಿ ನಾನು ಏನೋ ತೋರಿಸ್ಬಿಟ್ಟಿದ್ರೆ ಇವತ್ತಿಗೆ ನಾನು ಯೂಟ್ಯೂಬ್ ವಿಡಿಯೋ ಡಿಲೀಟ್ ಮಾಡ್ಬಿಡ್ತೇನೆ. ತೋರಿಸ್ಬಿಟ್ಟು ನೋಡೋಣ. ಸುಮ್ನೆ ಅನ್ನೆಸೆಸರಿ ನೀವು ಏನೋ ವ್ಯೂಸ್ಗೋಸ್ಕರ, ಪಬ್ಲಿಸಿಟಿಗೋಸ್ಕರ ನೀವು ಈ ತರ ಎಲ್ಲ ವಿಡಿಯೋ ಇನ್ನೊಬ್ರು ತಗೊಂಡು ಹಾಕೊಂಡು ಎಡಿಟ್ ಮಾಡ್ಬಿಟ್ಟು ನೀವು ವೈರಲ್ ಆಗೋಸ್ಕರ ಮಾಡಬೇಡಿ ಆಯ್ತಾ? ಏನೇ ಇದ್ರು ಲೈವ್ ಆಗಿ ನೀವು ತಪ್ಪು ಎಲ್ಲಿ ನಡೀತಿದೆ ಅದ್ರ ಬಗ್ಗೆ ಮಾತಾಡಿ. ನಾವು ತಪ್ಪಾಗೋದ್ರ ಬಗ್ಗೆ ಅಷ್ಟೇನೆ ಮಾತಾಡಿದೀವಿ, ಅನ್ನೆಸೆಸರಿ ಯಾವ ವಿಷಯದ ಬಗ್ಗೆ ಮಾತಾಡಿಲ್ಲ. ಇಷ್ಟ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ಏನಾದ್ರು ನಮ್ ಕಡೆ ತಪ್ಪಾಗಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದೆ ನಡೆದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.